ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಆಗಿರೋ ಒಂದು ಮಲ್ಟಿ ಕಲರ್ ಐ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಸಿಲಿಕಾನ್ ಮೌಲ್ಡ್ಗೆ ನಾನು ಒಂದು ಬೇಸ್ ಕಲರ್ನ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡಿಂಗ್ ಎಲ್ಲ ಆದಮೇಲೆ ಈ ಲಿಕ್ವಿಡ್ ಕನ್ಸಿಲರ್ನ ತೊಗೊಂಡು ನಾನಿಲ್ಲಿ ಕಟ್ ಕ್ರೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಾನು ಕಟ್ ಕ್ರೀಸ್ ಮಾಡ್ತಾ ಇದ್ದೀನಿ ಅಂತ. ಇದೇ ರೀತಿ ನಾವು ಕನ್ಸೀಲ್ ಮಾಡೋದ್ರಿಂದ ಒಳ್ಳೆ ಐ ಮೇಕಪ್ಪು ನಮಗೆ ಸಿಗುತ್ತೆ. ಸೊ ನೋಡಿ, ಎರಡು ಕಡೆಗೆ ನಾನು ಎಷ್ಟು ನೀಟಾಗಿ ಮಾಡ್ತಾ ಇದ್ದೀನಿ. ಕಟ್ ಕ್ರೀಸ್ ಆದ ನಂತರ ನಾನಿಲ್ಲಿ ಯೆಲ್ಲೋ ಕಲರ್ನ ತೊಗೊಂಡು ಫಿಲ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಜಸ್ಟ್ ಅದರಲ್ಲಿ ಕನ್ಸೀಲ್ ಮಾಡಿರೋದ್ರ ಮೇಲೆ ಫಿಲ್ ಮಾಡ್ತಾ ಇರೋದು ಅಷ್ಟೇ, ಯಾವುದೇ ರೀತಿಯ ಬ್ಲೆಂಡ್ ಇಲ್ಲ. ಯೆಲ್ಲೋ ಕಲರ್ ಆದಮೇಲೆ ಗ್ರೀನ್ ಕಲರ್ನ ತೊಗೊಂಡಿದ್ದೀನಿ ನಾನು. ಸೊ ಗ್ರೀನ್ ಕಲರು ನೋಡ್ಬೋದು, ನೀವು ಇದನ್ನು ಸಿಂಪಲ್ಲಾಗಿ ಮೆಹಂದಿ ಲುಕ್ಕು ಕೂಡ ಮಾಡ್ಕೋಬೋದು. ಸೊ ಎರಡೂ ಕಡೆ ಯೆಲ್ಲೋ ಪಕ್ಕದಲ್ಲಿ ಅದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಥರ್ಡ್ ಕಲರು, ಇದು ಬಂದ್ಬಿಟ್ಟು ಬ್ಲೂ ಕಲರ್ ತೊಗೊಂಡಿದ್ದೀನಿ ನಾನು, ಡಾರ್ಕರ್ ಶೇಡು. ಸೊ ಎರಡು ಕಡೆ ಎಡ್ಜಲ್ಲಿ ಏನು ಸ್ಪೇಸ್ ಇತ್ತಲ್ಲ, ನಾವು ಕಟ್ ಕ್ರೀಸ್ ಮಾಡಿದ್ವಲ್ಲ, ಅಲ್ಲಿ ಎರಡು ಕಡೆನೂ ಫಿಲ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಐ ಲ್ಯಾಶಸ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಐ ಲ್ಯಾಶಸ್ ಇದ್ದರೆ ಅದು ಒಂದು ಎಕ್ಸ್ಟ್ರಾ ಲುಕ್ಕೇ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಐ ಲ್ಯಾಶಸ್ ಆದಮೇಲೆ ನಾನಿಲ್ಲಿ ಐಲೈನರ್ನ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಅದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಅದು ಬೇರೆ ಥರನೇ ಲುಕ್ ಕೊಡುತ್ತೆ. ಸೊ ನಾವೆಷ್ಟು ನೀಟಾಗಿ ಮಾಡ್ತೀವಿ ಆ ಥರ ಒಂದು ಲುಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಐಲೈನರ್ ಎಲ್ಲ ಹಾಕಾದ್ಮೇಲೆ ನಾನೊಂದು ಬ್ರೌನ್ ಶೇಡನ್ನು ತೊಗೊಂಡು ನಾವೇನು ಕಾಜಲ್ ಹಾಕೋತೀವಿ ಆ ಜಾಗಕ್ಕೆ ಹಾಕ್ತಾ ಇದ್ದೀನಿ. ಆದ ನಂತರ ನಾನು ನೋಸ್ ಕಾಂಟೂರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಎರಡು ಕಡೆ ಎಷ್ಟು ನೀಟಾಗಿ ಲೈನ್ ಕಾಣ್ತಾ ಇದೆ ಅಂತ. ಸೊ ಈಗ ಮೇಜರ್ ಪಾಯಿಂಟು ಏನಂದರೆ, ನಾವು ಹೈಲೈಟ್ ಮಾಡಬೇಕು. ಸೊ ನಾವೇನು ಕಾಂಟೋರ್ ಮಾಡಿರ್ತೀವಿ ಆ ಸೆಂಟರ್ ಫೇಸ್ ಏನಿರುತ್ತೆ ಅಲ್ಲಿ ನೋಸಲ್ಲಿ ಕಾಂಟೋರ್ ಮಾಡಬೇಕಾಗುತ್ತೆ. ಇದಾದ ನಂತರ ಐಬ್ರೋಸ್ ಕೆಳಗಡೆ ಐಬ್ರೋ ಬೋನ್ ಏನಿರುತ್ತೆ ಅಲ್ಲಿ ಕೂಡ ಫಿಲ್ ಮಾಡಬೇಕು. ಸೊ ಫೈನಲ್ ಆಗಿ ಐ ಮೇಕಪ್ ಲುಕ್ ಈ ಥರ ಬಂದಿದೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಎಕ್ಸ್ಟ್ರಾ ವೀಡಿಯೋಸ್ಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.